ಬೇಡ. ರಾಯರ ಮುಂದೆ ನಿಂತು ನಾವೇನ್ ಕೇಳ್ಕೊಳ್ಬೇಕು? ಅಪ್ಪಣ್ಣಾಚಾರ್ಯ ನಮ್ಗೆ ಹೇಳ್ಕೊಡ್ತಾರೆ. ಅವರು ಹೇಳ್ತಾರೆ, ರಾಯರ ಮುಂದೆ ನೀವು ನಿಲ್ತೀರಲ್ಲ, ರಾಯರ ಮುಂದೆ ನಿಂತಾಗ ಅವರನ್ನು ಕೇಳಿ, ಸ್ವಾಮಿ ನಂಗೆ ಒಳ್ಳೆ ಮನೆ ಬೇಕು, ಒಳ್ಳೆ ಕೆಲಸ ಬೇಕು, ಒಳ್ಳೆ ಸಂಬಳ ಬೇಕು, ಒಳ್ಳೆ ಉದ್ಯೋಗ, ಮತ್ತೊಂದು ಬೇಕು, ಮಗದೊಂದು, ಅದೆಲ್ಲ ಕೇಳಬೇಡ್ರಿ. ಸ್ವಾಮಿ ನಿಮ್ಮ ನೋಟ ನನಗೆ ಬೇಕು, ನಿಮ್ಮ ಕಣ್ಣೋಟ ನನ್ನ ಮೇಲೆ ಬೀಳ್ಬೇಕಷ್ಟೇ ಸಾಕು. ಯಾಕಂದ್ರೆ ಇದು ಯಾವಾಗ್ಲೂ ಸಿಗೋಲ್ಲ. ನಾವು ರಾಯರನ್ನು ಯಾವಾಗ ಬೇಕಾದ್ರೂ ನೋಡ್ಬೋದು, ಆದ್ರೆ ರಾಯರು ನಮ್ಮನ್ನು ಯಾವಾಗ್ಲೂ ನೋಡಲ್ಲ. ಯಾಕೆಂದ್ರೆ ಅವರು ದೇವರನ್ನು ನೋಡ್ತಾರೆ. ಅಂತರ್ಮುಖಿಗಳಾಗಿ ಕಣ್ಣು ಮುಚ್ಚಿ ಒಳ ಮನಸ್ಸಿನಿಂದ ಭಗವಂತನನ್ನು ನೋಡ್ತಾ ಇರ್ತಾರೆ ರಾಯರು. ರಾಯರ ದೃಷ್ಟಿ ನಮ್ಮ ಮೇಲೆ ಯಾವಾಗ್ಲೂ ಬೀಳೋಲ್ಲ. ಆದರೆ ಒಮ್ಮೆ ಬಿದ್ರೆ ಏನಾಗತ್ತೆ ಗೊತ್ತಾ? ಒಮ್ಮೆ ಬಿದ್ರು ಅಗಾದ್ರಿಗಳು, ನಾವು ಮಾಡಿಟ್ಟ ಬೆಟ್ಟದಷ್ಟು ದೊಡ್ಡ ಪಾಪಗಳೇನಿದ್ದಾವೆ ಅದೆಲ್ಲ ಸುಟ್ಟು ಭಸ್ಮ ಆಗುತ್ತೆ. ಆದ್ರೆ ರಾಯರ ಕಣ್ಣೋಟ ಅನ್ನುವ ವಜ್ರಾಯುಧ ಪಾಪ ಅನ್ನುವ ಬೆಟ್ಟವನ್ನೇ ಸೀಳಿಬಿಡುತ್ತೆ. ಬರೀ ರೆಕ್ಕೆ ಕಡಿಯಲ್ಲ, ಬೆಟ್ಟನೇ ಕಡಿದು ಹಾಕತ್ತೆ.